ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಿ. ಇವತ್ತು ನವರಾತ್ರಿಯ 6ನೇ ದಿನ ಆಗಿರುತ್ತೆ. ಇವತ್ತಿನ 6ನೇ ದಿನದ ದೇವಿ ಕಾತ್ಯಾಯಿನಿ ದೇವಿ ಸ್ವರೂಪ ಅಷ್ಟಲಕ್ಷ್ಮಿ ಆಗಿರೋದ್ರಿಂದ ಇವತ್ತು ಕಲರ್ ಬಂದು ರೆಡ್. ಅದಕ್ಕೆ ನೋಡಿ ನಾನು ರೆಡ್ ಕಲರ್ ಸ್ಯಾರಿ ಹಾಕೊಂಡಿದ್ದೀನಿ, ರೆಡ್ ಕಲರ್ ಬಳೆ ಹಾಕೊಂಡಿದ್ದೀನಿ, ರೆಡ್ ಕಲರ್ ಓಲೆ ಹಾಕೊಂಡಿದ್ದೀನಿ, ನೋಡಿ ರೆಡ್ ಕಲರ್ ಹೂವು ಹಾಕೊಂಡಿದ್ದೀನಿ. ಇವತ್ತೆಲ್ಲ ಮ್ಯಾಚಿಂಗ್ ಸಿಕ್ತು, ಅದಕ್ಕೆಲ್ಲ ಹಾಕೊಂಡಿದ್ದೀನಿ. ಅಷ್ಟಲಕ್ಷ್ಮಿ ದೇವಿ ಎಲ್ಲರೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಪ್ಲೀಸ್ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್. ಒಂದೇ ಥರ ವಿಡಿಯೋ ಮಾಡ್ತಾಳೆ ಅಂತ ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್, ಓಕೆನಾ? ನೋಡಿ ಫ್ರೆಂಡ್, ನನ್ನ ಮಗಳಿಗೆ ಎಂತೋಳು ಅಂದರೆ, ಅಮ್ಮ ತಿಂಡಿ ಬೇಕಣಮ್ಮ, ಒಂದು 5 ರೂಪಾಯಿ ಕೊಡಮ್ಮ ದುಡ್ಡು ಅಂತ ಕೇಳಿದ್ಲು. ಚೇಂಜ್ ಇಲ್ಲ ಬಿಟ್ಟು 100 ರೂಪೀಸ್ ಕೊಟ್ಟು ಕಳಿಸ್ತೆ ಫ್ರೆಂಡ್. ನೋಡಿ 100 ರೂಪೀಸ್ಗೆ ಎಷ್ಟು ತಿಂಡಿ ತಂದು ತಿಂತಿದ್ದಾಳೆ ನೋಡಿ ಫ್ರೆಂಡ್. ನಾನೇನೋ ಅಡುಗೆ ಮೇಲೆ ಕೆಲಸ ಮಾಡ್ತಾಯಿದ್ದೆ, ತಂದು ಎಲ್ಲ ಹಾಲಲ್ಲಿ ಇಟ್ಕೊಂಡು ತಿಂತಾ ಇದ್ದಾಳೆ. ನನಗೆ ನೋಡಿ ಶಾಕ್ ಆಯ್ತು. ನೋಡಿ ಹೆಂಗೆ ತಿಂತಾಳೆ. 100 ರೂಪಾಯಿನ ತಿಂಡಿ ತಂದು ತಿಂತಾರೆ ಮಕ್ಕಳು, ಯಾರನ ಹೇಳಿ ಫ್ರೆಂಡ್ ನೀವೇನೆ. ಅಯ್ಯೋ ದೇವ್ರೆ, ಎಂಥ ಮಕ್ಕಳು ನೋಡಿ. ಆಮೇಲೆ ಸಂಜೆ ಆಯಿತು, ದೀಪ ಮಾಡಬೇಕಿತ್ತಲ್ಲ, ನಿಂಬೆ ಹಣ್ಣು ದೀಪ ಹಚ್ತಿದ್ದಲ್ಲ. ಮತ್ತು 6ನೇ ದಿನ ಇದರಿಂದ ದೀಪ ಹಚ್ಚಿ ಅಮ್ಮ ಚೆನ್ನಾಗಿ ರೆಡಿ ಮಾಡಿದ್ರು. ದೀಪ ರೆಡಿ ಮಾಡಿದ್ರು, ಚಾಮುಂಡಿನ ಇಟ್ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಅವಳು 2 ಕಣ್ಣು ಸಾಲ್ತಾರೆ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ದೇವಸ್ಥಾನದಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ ಏನಂದರೆ ಯಕ್ಷಗಾನ ಇಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು ಯಕ್ಷಗಾನ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇವಾಗ ಕಣ್ಣಾಗಿ ನೋಡಿರೋದು. ಟಿ ವಿಲೆಲ್ಲ ನೋಡಿದ್ದೀನಿ, ಹಾಗೆಲ್ಲ ರಾತ್ರಿ 1 ಗಂಟೆಗೆ ಬಂದಿದ್ದು, 8 ಗಂಟೆಗೆ ಹೋದವ್ರ ದೇವಸ್ಥಾನಕ್ಕೆ, ರಾತ್ರಿ 1 ಗಂಟೆಗೆ ಮನೆಗೆ ಬಂದಿದ್ದೀವಿ. ಅಷ್ಟು ಚೆನ್ನಾಗಿತ್ತು. ಇವರು ಮಹಿಷಾಸುರ ಎಷ್ಟು ಚೆನ್ನಾಗಿದೆ. ನನ್ನ ಮಗಳಂತೂ ಬರ್ತಾನೆಲ್ಲ 1 ಗಂಟೆ ಆದರೂ ಇನ್ನೂ ಇತ್ತು, ಆದರೂ ಬರ್ತಿರ್ಲಿಲ್ಲ.